ಸುಮ್ಮನೆ ಒಂದು ದಿವಸ ಏನಾಗಿತ್ತು ಅಂದರೆ, ಒಂದು ಹುಲ್ಲ ಕಡ್ಡಿ ಬೆಳೆದತ್ತು, ಹುಲ್ಲು ಬೆಳೆದತ್ತು, ದಾರಿಯೊಳಗೆ ಹುಲ್ಲು ಬೆಳೆದತ್ತು. ಅಲ್ಲೇ ಜನ ಹೋಗ್ತಿದ್ರು ಬರ್ತಿದ್ರು. ಇದು ದಾರಿಯ ಮಗ್ಲ, ಹುಲ್ಲು ಹೆಂಗೆ ಬೆಳ್ಕೊಂಡಿತ್ತು. ಅದಕ್ಕೆ ಹುಲ್ಲಿಗೆ ಬಹಳ ಸಂತೋಷ, ಬೆಳಿಬೇಕು, ಹಸರಾಗಬೇಕು ಅಂತ ಅದಕ್ಕೆ ನಾವು ಹೆಂಗೆ ನಮ್ಮ ಪ್ರಪಂಚವನ್ನು ಬೆಳೆಸ್ತೇವೆ ಹಂಗೆ ಹುಲ್ಲಿಗೆ ಬೆಳಿಬೇಕು ಅಂತ. ಒಂದು ದಿವಸ ಏನಾಯಿತು ಅಂದರೆ, ಒಬ್ಬ ಬಂದು ಅದರ ಮ್ಯಾಗ ಕಾಲಿಟ್ಟು ತುಳಿದ, ಹುಲ್ಲ ಕತ್ತರಿಸಿ ಬಿತ್ತು. ಆದರೆ ಮರುದಿವಸ ಮತ್ತೆ ಚಿಗುರೊಡಕ್ಕೆ ಶುರುವಾಯಿತು. ಆ ಬಳಿಕ ಇನ್ನೊಂದು ದಿವಸ ಮತ್ತೊಬ್ಬ ಬಂದ, ಅದನ್ನು ತುಳಿದ, ಹಾಳು ಮಾಡಿದ, ಹೋದ, ಮತ್ತು ನಾಶ ಆಯಿತು. ಸ್ವಲ್ಪ ದಿನಗಳ ನಂತರ ಮತ್ತೆ ತಲೆ ಎತ್ತಿತ್ತು. ಯಾವುದು? ಹುಲ್ಲ. ಅವಾಗ ಒಂದು ಗಿಳಿ ಕೇಳ್ತು, ಅಲ್ಲೋ ಮೆಲ ನಿನಗೆ ತುಳಿತಾರ, ನಾಶ ಮಾಡ್ತಾರ, ನೀನು ಮಾತ್ರ ಹಿಂಗೆ ಬೆಳ್ಕೋತದಿಯಲ್ಲ ಯಾಕೆ ಅಂತ ಕೇಳ್ತು. ನಿನಗೇನು ಅನಿಸೋದಿಲ್ಲೇನು? ತುಳಿತಾರ, ನೀ ಎಷ್ಟು ಬೆಳೆದ್ರೇನು, ತುಳಿಯವ್ರದಾರ ಗೊತ್ತಾಗ್ತದಲ್ಲ. ಜಗತ್ನಾಗ ನಾವು ಎಷ್ಟು ಬೆಳೆದ್ರೇನು, ತುಳಿಯವ್ರದಾರ. ಹಂಗೆ ಹುಲ್ಲು ತುಳಿಯವ್ರದಾರ. ಅವಾಗ ಹುಲ್ಲು ಹೇಳ್ತು, ನನಗೆ ಎಂಥ ಉತ್ಸಾಹದ ಬೆಳಿಬೇಕು ಅಂದ್ರೆ ಬೇಕಾದಷ್ಟು ತುಳಿಲಿ ಮತ್ತು ಬೆಳಿತೇನೆ ಅಂತ. 1000 ಜನ ತುಳಿದ್ರೆ ಏನಾಯ್ತು, ತುಳಿದವ್ರು ಹೋಗ್ತಾರೆ, ನಾನು ಬೆಳೆದು ನಿಲ್ತೇನೆ ಒಂದು ದಿವಸ. ಬೆಳೆಯುವ ಸಾಮರ್ಥ್ಯನೇ ಒಳಗಿರುವಾಗ why should I worry about being trodden by these people? ಯಾಕೆ ನಾನು ವಿಚಾರ ಮಾಡೋದು? ನಾನು ಬೆಳೆಯೋದು ಬಹಳ ಮಹತ್ವದ್ದು. ಎಲ್ಲವೂ ಬೀಳ್ತಾವ, ಮನುಷ್ಯನೂ ಹೋಗ್ತಾನೆ. ಮನುಷ್ಯ ಬರೋಕ್ಕಿಂತ ಮೊದಲೇ ನಾ ಇದ್ದೆ, ಮುಂದೂ ಇರ್ತೇನೆ, ಬೆಳಕೋತಿರ್ತೇನೆ. ಅವನನ್ನು ಬೈಯೋದಿಲ್ಲ. ನೋಡ್ಲಿ, ನನ್ನ ಸಾಮರ್ಥ್ಯ ಹೆಚ್ಚೋ ಅವನ ಸಾಮರ್ಥ್ಯ ಹೆಚ್ಚೋ ನೋಡ್ಲಿ. ಎಂಥ ಉತ್ಸಾಹ! ಒಂದು ಹುಲ್ಲಿಗೆ ಇಂಥ ಉತ್ಸಾಹ. ನಮಗೆ ಹಂಗೆ ಆಗೋದಿಲ್ಲ. ಯಾರೇ ಒಂದಿಷ್ಟು ಏನ್ರಿ ಅಂದ್ರೆ ಸಾಕಪ್ಪ ಜೀವನ ಅಂತಂತೇವಿ. ಒಂದಿಷ್ಟೇನ್ರ ತಲೆನೋವು ಆದರೆ ಸಾಕು ಜೀವನ ಅಂತಂತೇವಿ. ತಲೆ ಹೋಗಿಲ್ಲ, ಮೈ ಹೋಗಿಲ್ಲ, ಏನೋ 4 ದಿವಸ ತಲೆನೋವು ಅಷ್ಟೆ. ಏನೋ ಒಂದಿಷ್ಟು ತಾಪ ಜೀವನದಾಗ ಇರೋದಿಲ್ಲೇನು, ಇಷ್ಟೆಲ್ಲ ಬದುಕ್ತೀವಿ ಅಂದಾಗ ಸ್ವಲ್ಪ ಏರಾಪೇರ ಇದ್ದೇ ಇರೋದಿಲ್ಲೇನು. ಶಾಂತವಾಗಿಯೇ ನೀರು ಹರಿತಿರ್ತದೇನು, ಹೋಗಿ ಕೆಳಗರೆ ಬೀಳ್ತದೆ, ಎಲ್ಲರೇ ಹೋಗಿ ಸಿಕ್ಕೋತದೆ, ಸುತ್ತ ತಿರುಗಬೇಕಾಗ್ತದೆ. ಎಲ್ಲ ಕಡೆ ಮಾಡಿ ನೀರು ಸುಮ್ಮನೆ ಹರ್ಕೋತ ಹೊಂಟಿರ್ತದೆ. ಎಷ್ಟು ಚೆನ್ನಾಗಿ ಉತ್ಸಾಹ ಎಷ್ಟದ. ಇಲ್ಲೇ ನೋಡ್ರಿ ನೀವು ಹೋಗಿ, ಶರಾವತಿ ನದಿ ಅದ, ಏನು ಹರಿತದ, ಹಂಗ ನೃತ್ಯ ಮಾಡ್ಕೋತ ಹರಿತಾ ಇರ್ತದೆ. ಎಂಥ ಉತ್ಸಾಹ! ಅದಕ್ಕೆ ಮ್ಯಾಗಿಂದ ಜಿಗಿತದೆ, ಕಲ್ಲುಗಳನ್ನೆಲ್ಲ ಸುತ್ತದೆ, ಕಲ್ಲುಗಳನ್ನೆಲ್ಲ ನೂಗ್ತದೆ. ಹರಿದು ಹೋಗುವಾಗ ಒಂದು ಬಗೆಯ ಸಂಗೀತ ನಿರ್ಮಾಣ ಆಗಿರ್ತದೆ. ಉತ್ಸಾಹ ಅದ. ಹಂಗ ಜೀವನದ ನದಿ ಸ್ವಲ್ಪ ಏಳ್ತದ, ಬೀಳ್ತದ, ಎಲ್ಲ ನಡೀತದೆ. ಒಮ್ಮೆ ಕೆಳಗೆ ಬೀಳ್ತದೆ, ಒಮ್ಮೆ ಅಡ್ಡ ಹೋಗ್ತದೆ, ಎಲ್ಲ ಆಗ್ತದೆ. ಆದರೆ ಹರಿಯುವ ರೀತಿ ತಪ್ಪಿರಬಾರದು, ಹರಿಯುವ ಕ್ರಮ ತಪ್ಪಿರಬಾರದು. ಹರಿಬೇಕು, ಜೀವನ ಹರಿಬೇಕು. ಲೆಟ್ ಮಿ ಲಿವ್ 100 years, not a day less. ಜೀವೇತ್ ಶತಂ ಸಮಾಹ ಜಿಜೀವೇತ್ ಕುರ್ವನ್ನೇವೇಹ ಕರ್ಮಾಣಿ ಶತಂ ಸಮಾಹ ಜೀವೇತ್. ನಾನು ಬದುಕಬೇಕು, 100 ವರ್ಷ ಬದುಕಬೇಕು, ಒಂದು ದಿವಸರೇ ಯಾಕೆ ಕಡಿಮೆ ಅಂತ. ಹಂಗೆ ಉತ್ಸಾಹ ಇತ್ತು ಅಂದರೆ ಬದುಕಿನಲ್ಲಿ ಧರ್ಮ ಅಭಿವ್ಯಕ್ತ ಆಯಿತು ಅಂತ ಅದರ ಅರ್ಥ. ಧರ್ಮ ಅಂದ್ರೆ ಏನರೇ ಅಲ್ಲ. ಧರ್ಮ ಅಂದ್ರೆ ಬದುಕಿನ ಉತ್ಸಾಹ. ಬದುಕಿನ ಉತ್ಸಾಹ,
ಕಾಲಿಲ್ಲ ಆದರೆ ಏನಾಯಿತು, ಒಂದು ಕೈ ಇಲ್ಲ ಆದರೆ ಏನಾಯಿತು. ಬದುಕೋದು ಬಹಳ ಮಹತ್ವದ್ದು. ಚೆನ್ನಾಗಿ ಬದುಕೋದು, ಹೆಂಗರೇ ಬದುಕೋದಲ್ಲ, ಅವರಿಗೆ ತಾಪ ಕೊಟ್ಟು ಇವರಿಗೆ ತಾಪ ಕೊಟ್ಟು ಬದುಕೋದಲ್ಲ. ಹೆಂಗೆ ಬದುಕಿರಬೇಕು, ನಮ್ಮ ಬದುಕು ನಮಗೆ ಸಂತೋಷ ಕೊಟ್ಟಿರಬೇಕು. ಹಂಗೆ ಹುಲ್ಲ ಹೇಳ್ತದೆ, ಅವ ತುಳಿಲಿ, ಆದರೆ ಅವನಿಗೆ ನಾನು ಹೆಂಗೆ ಮಾಡ್ತೀನಿ ಅಂದ್ರೆ ಹಿಂಗೆ ಬೆಳಿತೇನಲ್ಲ, ಅವ ತುಳಿದ್ರೆ ಅವನಿಗೆ ಸಂತೋಷ ಆಗಬೇಕು, ಹಂಗೆ ಬೆಳಿತೇನೆ. ಅದ ಮುಳ್ಳಾಗಿ ಬೆಳೆಯೋದಿಲ್ಲ, ಹುಲ್ಲಾಗಿ ಬೆಳಿತೀನಿ, ಹುಲ್ಲಾಗಿ ಬೆಳಿತೀನಿ. ನನ್ನವ ಪ್ರೀತಿಸಬೇಕು, ಮುಂದೆ ಒಂದು ದಿವಸ ತುಳಿಯೋದಲ್ಲ, ತನ್ನ ಮನೆ ಸುತ್ತಮುತ್ತ ನಾನು ಹಚ್ಚಿರಬೇಕು, ಹಂಗೆ ಬೆಳಿತೇನೆ ಅಷ್ಟೇ. ಈಗ ಹಚ್ಚೋದಿಲ್ಲನೇ ಎಲ್ಲ ಕಡೆ ನೀವು ಹೋಗ್ರಿ, ಬಜಾರ್ ಇದ್ರಾಗ ಶಹರದಾಗ ಮನ್ಯಾಗ ಹಚ್ಚಿರ್ತಾರೆ. ಮನೆ ಸುತ್ತಗಟ್ಟೆ ಹುಲ್ಲು ಹಾಕಿರೋದು. ಹುಲ್ಲ ಎಲ್ಲಿ ಬೇಕಾದಲ್ಲಿ ಹೋಗಿ ಬಿಟ್ಟದ. ಯಾಕೆ? ಬೆಳೆಯುವ ಉತ್ಸಾಹ ಭಾಳ ಅದಕ್ಕೆ. ನಾವದು ಕಸ ಅಂತ ತೆಗೆದು ಹಾಕ್ತೇವೆ, ಅದು ಬೆಳೀತದೆ, ಮತ್ತೆ ಸುಮ್ಮನೆ ಬೆಳೀತದೆ. ಅದನ್ನು ಯಾರೂ ಬಿತ್ತೋದಿಲ್ಲ, ಯಾರೂ ಅದಕ್ಕೆ ನೀರು ಹಾಕೋದಿಲ್ಲ, ಯಾರೂ ಅದಕ್ಕಾಗಿ ಖಾತ ಹಾಕೋದಿಲ್ಲ. ಆದರೆ ಅದು ಬೆಳೆಯೋದು ಬಿಟ್ಟಿಲ್ಲ ಅಷ್ಟೆ. ಭೂಮಂಡಲವೆಲ್ಲ ಹಸಿರಿನಿಂದ ತುಂಬಿ ಹೋಗಿದ್ದೇ ಹುಲ್ಲಿನಿಂದ. ಎಷ್ಟು ಉತ್ಸಾಹ ಅದ. ನಾವು ಸ್ವಲ್ಪ ಉತ್ಸಾಹ, ಜೀವನದಲ್ಲಿ ಉತ್ಸಾಹ ತೋರಿಸ್ದೇವಿ ಅಂದರೆ ಇಂಥ ಉತ್ಸಾಹಕ್ಕೆ ಏನಂತೇವಿ? ಪ್ರಾಣಶಕ್ತಿ ಅಥವಾ ಜೀವನೋತ್ಸಾಹ ರೂಪ ಧರ್ಮ. ಇದು ಧರ್ಮ. ಓಜಃ, ಎಷ್ಟು ಚಂದ ಶಬ್ದ ಬಳಸ್ಯಾರ, ಓಜಃ. ಇದು ಧರ್ಮ. ಇದು ಹೊರಗೆ ಪ್ರಾಣಶಕ್ತಿಯ ವಿಕಾಸ ಆಗ್ತಾ ಇದೆ, ಒಳಗೆ ಜೀವನೋತ್ಸಾಹವಾಗಿ ಅದು ನಿಂತದೆ. ಎರಡೂ ಬೇಕಾಗ್ತದೆ. ಭಗೀರಥ ಅಂತಿದ್ದ, ನಿಮಗೆ ಗೊತ್ತದೆ. ಏನು ಉತ್ಸಾಹ, ಏನು ನೋಡಬೇಕು. ಒಂದು ಕನಸು ಅವನಿಗೆ, ಒಂದು ಸುಂದರ ಕನಸನ್ನ ಕಂಡ. ಆವಾಗಿನ ಕಾಲಕ್ಕೆ ಗಂಗಾ ನದಿ ಇಲ್ಲಿ ಹರಿತಿರ್ಲಿಲ್ಲ, ಬೇರೆ ಕಡೆ ಹರಿತಿತ್ತು. ಆದರೆ ಎಲ್ಲ ಟ್ರಿಬ್ಯೂಟರೀಸ್, ಉಪನದಿಗಳೆಲ್ಲ ಬೇರೆ ಬೇರೆ ಕಡೆ ಹರಿತಾ ಇತ್ತು. ಉತ್ತರ ಕಡೆ ಹರಿತಾ ಇತ್ತು. ಉತ್ತರ ಭಾರತ ಬರಡಾಗಿತ್ತು, ಮಣ್ಣು ಚೆನ್ನಾಗಿತ್ತು, ನೀರಿರಲಿ. ಭಗೀರಥ ಬಂದ. ಏನು ಆತನ ಮನಸ್ಸಿನಲ್ಲಿ ಸಾಮರ್ಥ್ಯ, ಏನು ಉತ್ಸಾಹ. ಅವ ಇಂಥ ಕನಸನ್ನು ಕಂಡ, ಇಡೀ ಉತ್ತರ ಭಾರತವನ್ನ ಶ್ರೀಮಂತ ಮಾಡಬೇಕು. ಎಂಥ ಕನಸಾಯಿತು. ಬೇಕು ಜೀವನೋತ್ಸಾಹ ಬೇಕು, ಏನರೇ ಮಾಡಬೇಕು, ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕನ್ನುವ ಉತ್ಸಾಹ ಬೇಕಾಗ್ತದೆ. ಮಾಡಿಬಿಡೋಣ. ಭಗೀರಥ ಕನಸ ಕಂಡ. ಹಿಮದ ಬೆಟ್ಟಗಳ ಮಧ್ಯದಲ್ಲಿ ಏನು ಹರಿತಾವ ನದಿಗಳು, ಆ ನದಿಗಳನ್ನೆಲ್ಲ ಕೂಡಿಸಿ ಉತ್ತರ ಪ್ರದೇಶದಾಗ ಹರಿಸಬೇಕು ಅಂತ ವಿಚಾರ ಮಾಡಿದ. ಬಹಳ ದೊಡ್ಡ ಕೆಲಸ ಮಾಡಿದ. ಯಾಕೆ? ಹಿಮಾಲಯದ ಬೆಟ್ಟಗಳು ನಿಮಗೆ ಗೊತ್ತಿರಬೇಕು, ಎರಡು ಶಾಖೆಗಳಾಗಿ ಎರಡು ಗುಂಪುಗಳಲ್ಲಿ ಹರವಿಕೊಂಡது. ಸಾವಿರ ಕಿಲೋಮೀಟರ್ ಅದೆಲ್ಲ ಹರಡಿಕೊಂಡದೆ. ಅಂಥದರಲ್ಲಿ ನಮ್ಮ ಕಡೆ ಭಾಗ ಏನದ ಸ್ವಲ್ಪ ಎತ್ತರ, ಆ ಕಡೆ ಭಾಗ ಉತ್ತರ ಕಡೆ ಭಾಗ ಸ್ವಲ್ಪ ಕೆಳಗೆ. ಆದ್ದರಿಂದ ನದಿಗಳೆಲ್ಲ ಆ ಕಡೆ ಹೋಗ್ತವೆ. ಬ್ರಹ್ಮಪುತ್ರ ಹಿಂಗೆ ಹಾಯ್ದು ಬರ್ತದೆ. ಆತ ವಿಚಾರ ಮಾಡಿದ, ಅದಕ್ಕೆ ಇದೇನದ ಗಂಗಾ ನದಿ, ಇದನ್ನು ತಿರುಗಿಸಿ ಬಿಡಬೇಕು ಅಂತ. ನದಿಯನ್ನೇ ತಿರುಗಿಸಿ ಬಿಡಬೇಕು ಅಂತ ಸಾವಿರಾರು ವರ್ಷದ ಹಿಂದೆ ಕನಸು ಕಾಣಬೇಕಾದ್ರೆ ಎಂಥ ಉತ್ಸಾಹ ಇರಬೇಕು ಆ ಮನುಷ್ಯಾಗ, ಎಂಥ ಕಲ್ಪನೆಗಳು, ಎಂಥ ಸುಂದರ ಕನಸ ಇರಬೇಕು. ಕನಸಾಗಬೇಕು ಮನುಷ್ಯಾಗ, ಒಂದು ಚಂದ ಕನಸಾಗಬೇಕು. ನಾಶ ಮಾಡೋ ಕನಸಲ್ಲ. ನಮಗೂ ಕನಸು ಬೇಕಾದಷ್ಟು ಬಿದ್ದಿರ್ತಾವೆ. ಅವ್ರ ಮನೆ ಬಿದ್ದು ನಮ್ಮ ಮನೆ ಎದ್ದಂಗೆ ಕನಸು ಬೀಳ್ತಾವೆ, ಬೀಳೋದಲ್ಲೇ. ಅವ್ರ ಮಕ್ಕಳೆಲ್ಲ ಹೋಗಿ ನಮ್ಮ ಮಕ್ಕಳಷ್ಟೇ ಮೇಲೆ ಏರ್ದಂಗೆ ಕನಸ ಬೀಳ್ತಾವೆ. ಎಲ್ಲರೂ ರಾಜರು ಮಹಾರಾಜರೆಲ್ಲ ಹೋಗಿ ನಾವೇ ಮ್ಯಾಲೆ ಕುಂತಂಗೆ ಕನಸು ಬೀಳ್ತಾವೆ. ಇಲೆಕ್ಷನ್ ಇಲ್ಲದಿದ್ರೆ ಏನಾಯಿತು, ನಿಂತಂಗೆ ಆರಿಸಿ ಬಂದಂಗೆ ಪ್ರೈಮ್ ಮಿನಿಸ್ಟರ್ ಆದಂಗೆ ನಮ್ಮ ಕನಸ ಬೀಳ್ತಾವೆ. ಏನು ಇಲ್ಲೊಬ್ಬ ಮನುಷ್ಯ ಭಗೀರಥ ಏನು ಸುಂದರ ಕನಸ ಕಂಡ.
ಭಾರತವನ್ನು ಶ್ರೀಮಂತ ಮಾಡಬೇಕು. ತನ್ನ ದೇಶ ಅಂತಲ್ಲ, ಭಾರತವನ್ನು ಶ್ರೀಮಂತ ಮಾಡಬೇಕು. ಎಷ್ಟು ಚಲೋ ಕನಸಾಕಂಡು ಶಾಶ್ವತವಾಗಿ ಶ್ರೀಮಂತ ಮಾಡಬೇಕು. ಬರೇ 4 ದಿನ ಅಲ್ಲ, ಶಾಶ್ವತವಾಗಿ ಮಾಡಬೇಕು. ಆದ್ದರಿಂದ ಗಂಗೆಯನ್ನು ಇಳಿಸಬೇಕು ಅಂದ. ಎಲ್ಲಿಂದ? ಹಿಮದ ಬೆಟ್ಟಗಳ ತುಟ್ಟ ತುದಿಯಿಂದ ಗಂಗೆಯನ್ನು ಇಳಿಸಬೇಕು. ಅದಕ್ಕಾಗಿ ಹೊರಟ ಆತನ ಸಹಕಾರಿಗಳು ಎಲ್ಲರೂ ಹೋದರು. ಹೋಗಿ ಬೆಟ್ಟವನ್ನೇ ಕಡಿದ್ರು. ಸಾವಿರ ಜನ ಆ ನೀರಿಲ್ಲದಕ್ಕಾಗಿ ಉತ್ತರ ಪ್ರದೇಶದೊಳಗೆಲ್ಲ ಸಾಯ್ತಿದ್ರು. 60,000 ಜನ ಇವರ ಸಂಬಂಧಿಕರೇ ಸತ್ತಿದ್ರು. ಆದ್ದರಿಂದ ಭಗೀರಥ ಈ ನಿರ್ಣಯ ಮಾಡಿದ, ತರೋಣ ಹೆಂಗಾಗೋದಿಲ್ಲ ನೋಡೋಣ, ತರೋಣ ಸ್ವರ್ಗದಿಂದಲೇ ತಂದ ಅನ್ನುವಷ್ಟು ಆತನನ್ನು ವರ್ಣಿಸ್ತಾರೆ. ಹಂಗೆ ಭಗೀರಥ ಕೆಲಸ ಮಾಡಿದ. ಹಿಮದ ಬೆಟ್ಟಗಳನ್ನು ಕಡ್ದ, ಗುಡ್ಡಗಳನ್ನು ಸರಿಸಿದ, ಗಂಗಾ ನದಿ ಕೆಳಗೆ ಹರಿವಂತೆ ಮಾಡಿದ, ದಕ್ಷಿಣಕ್ಕೆ ಹರಿಯುವಂತೆ ಮಾಡಿದ. ಅದು ಹರಿದು ಈಗ ಉತ್ತರ ಪ್ರದೇಶವನ್ನೆಲ್ಲ ವ್ಯಾಪಿಸ್ತು. ಉತ್ತರ ಪ್ರದೇಶ ಸುಂದರ ಭಾರತವಾಗಿತ್ತು. ಸಸ್ಯ ಶ್ಯಾಮಲ, ಸುಜಲ ಸುಫಲ, ಹಂಗಾಗಿತ್ತು ಭಾರತ. ಎಂಥ ಅದ್ಭುತ ನದಿ ಒಂದು ಹರಿದು ಬಂತು ಒಳಗೆ. ಇದೆಲ್ಲ ಭಗೀರಥನ ಸಾಹಸ. ಇದು ಮನುಷ್ಯ ಸಾಹಸಿಯಾಗಿರಬೇಕು. ಉತ್ಸಾಹ ಇಲ್ಲದಿದ್ದರೆ ಸಾಹಸ ಆಗದೆ. ಏನರೇ ಮಾಡಬೇಕನ್ನೋ ಮನಸ್ಸಿತ್ತು ಅಂದರೆ ಉತ್ಸಾಹ ಬೇಕಾಗ್ತದೆ. ಜೀವನದಾಗ ಬದುಕಬೇಕು, ಒಂದು ಸುಂದರ ಕೆಲಸ ಮಾಡಬೇಕು. ಜಗತ್ತಿನಲ್ಲಿ ಜಗತ್ತನ್ನು ಶ್ರೀಮಂತ ಮಾಡಬೇಕು, ಜಗತ್ತನ್ನು ಸುಖಿ ಮಾಡಬೇಕು, ಜಗತ್ತನ್ನು ಸಮೃದ್ಧಗೊಳಿಸಬೇಕು ಅಂತನ್ನುವ ಕನಸು ಬೇಕಾಗ್ತದೆ. ಡ್ರೀಮ್ ವಿ ಶುಡ್ ಹ್ಯಾವ್ ಆಫ್ ಮೇಕಿಂಗ್ ದ ವರ್ಲ್ಡ್ ಪ್ರಾಸ್ಪರಸ್, ಮೋರ್ ರಿಚ್, ಬ್ಯೂಟಿಫುಲ್ ಮಾಡಬೇಕು. ಚಂದ ಮಾಡಬೇಕು ಜಗತ್ತನ್ನು. ಈ ಕನಸದಲ್ಲ, ಆ ರೀತಿ ಉತ್ಸಾಹದಲ್ಲ ಜೀವನದಾಗ. ಇಂಥ ಉತ್ಸಾಹಕ್ಕೆ ಓಜಸ್ಸು. ಇದು ಓಜಸ್ಸು. ಇದು ಒಳಗೆ, ಹೊರಗೆ ಓಜಸ್ಸು, ಪ್ರಾಣಶಕ್ತಿ ಇದ್ದಾವೆ. ಎಲ್ಲ ವೈಟಲ್ ವೈಶ್ವಿಕ ಪ್ರಾಣಶಕ್ತಿ ಅದ. ಜೀವ ಜಂತುಗಳನ್ನೇ ನಿರ್ಮಾಣ ಮಾಡುವಂಥ ಅದ್ಭುತ ಸಾಮರ್ಥ್ಯ. ಇವು ಎರಡೂ ಬೇಕು ಮನುಷ್ಯಾಗ. ಇದು ಧರ್ಮ. ಜೀವನದಲ್ಲಿ ಇದು ಧರ್ಮ. ಇಂಥ ಧರ್ಮ ಯಾರಿಗೆ ಬೇಡ ಹೇಳಿ? ಜೀವನ ಉತ್ಸಾಹ ಯಾರಿಗೆ ಬೇಡ? ಇದು ವೈಶ್ವಿಕ ಧರ್ಮ. ಎಲ್ಲರಿಗೆ, ನೀವು ಇಂಗ್ಲೆಂಡ್ದಾಗಿದ್ದರೂ ಬೇಕಾಗ್ತದೆ, ಭಾರತದಾಗಿದ್ದರೂ ಬೇಕಾಗ್ತದೆ, ಎಲ್ಲರಿಗೂ ಬೇಕು. ಜೀವನೋತ್ಸಾಹ ಇರಬೇಕದ. ಸಪ್ಪಗ ಮುಖ ಮಾಡಿಕೊಂಡು ಈ ಜಗತ್ತಿನಾಗ ಬದುಕೋದರೆ ಯಾಕೆ? ಜೀವನೋತ್ಸಾಹ ಅಂತಾರೆ. ನಿಮ್ಮನ್ನು ನೋಡಿದರೆ ಬದುಕಬೇಕು ಅನಿಸ್ಬೇಕು. ಕೆಟ್ಟ ಮುಖ ಸಾಕಪ್ಪ ಈ ಜೀವನದಾಗ ಅನ್ನುವಂಗ ಇತ್ತು ಅಂದ್ರೆ ತಗೊಂಡೇನು ಮಾಡೋದು? ತಗೊಂಡೇನು ಮಾಡೋದು? ದೇವರು ಅದಕ್ಕೆ ಬದುಕಾಗಿ ಕೊಟ್ಟಿರ್ತಾನೆ. ನಕ್ಕು ಬರಲಿ 4 ದಿವಸ ಅಂತ ಬದುಕಾಗಿ ಕೊಟ್ರೆ ಇವ ಬರೀ ಹಿಂಗೆ ಗಂಭೀರವಾಗಿ ಉಳ್ದ ಅಂದ್ರೆ ಗತಿಯ. ಮಕ್ಕಳು ಹೆಂಗಿರ್ತಾವ? ಎಷ್ಟು ನಗ್ತಾವ, ಕುಣಿತಾವ, ಮಾಡ್ತಾವ, ಸಂತೋಷ ಪಡ್ತಾವ. ಅವಕ್ಕೇನು ರೊಕ್ಕ ಇರ್ತದೇನು? ಏನು ಕಿಶೆ ಪಶೆ ತುಂಬಿಕೊಂಡಿರ್ತಾರೆ ನಾವು? ಏನೂ ಏನಿಲ್ಲ. ಒಂದು ರೊಟ್ಟಿ ತಿಂದು, ಒಂದಿಷ್ಟು ತಿಂದು, ಒಂದು ಸ್ವಲ್ಪ ಹಾಲು ಕುಡಿದು ಏನು ಮಸ್ತ್ ಜೀವನ ಸಾಗಿಸ್ತಿರ್ತಾವ. ಎಷ್ಟು ಆನಂದವಾಗಿ ಮಲಗಿದ್ದರೂ ಸಹಿತ ಮಜಾದಾಗಿರ್ತಾವ, ಅಳುತ್ರೂ ಸಹಿತ ಮಜಾದಾಗಿರ್ತಾವ. ನಮ್ಮದು ಹಂಗೆ ಆಗೋದಿಲ್ಲ. ಇಂಥ ಸುಂದರವಾದ ಜಗತ್ತಿನಾಗ ಬಂದು ಇಷ್ಟೆಲ್ಲ ಸಂಪತ್ತು ಭರಿತ ನಾಡಿನೊಳಗೆ ಇದ್ದು ನಾವು ಹೆಂಗೆ ಬದುಕ್ತಾ ಇದ್ದೇವೆ ಅಂದ್ರೆ, ಆಸ್ಪತ್ರೆಯೊಳಗೆ ಒಂದು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಒಂದಿರ್ತದೆ. ಹೋಗಿ ನೋಡಿರ್ಬೇಕಾದ್ರೆ ಮಜಾ ಇರ್ತದೆ. ಒಳಗೆ ಅವನ್ನ ಹಾಕಿರ್ತಾರೆ, ಹೊರಗೆ ಇವ್ರು 4 ಮಂದಿ ಕುಂತಿರ್ತಾರೆ. ಮುಖದ ಮೇಲೆ ಏನು ಕಳನೆ ಇರುತ್ತೆ.
ಅದು ಸರಿ, ಅಲ್ಲಿ ಸರಿ, ಹಿಂಗೆ ಹೊರಗೂ ಹಿಂಗೆ ಕುಂತು ಬಿಟ್ರೆ ಗತಿ ಏನಾದೀತದ? ಏನದು ಜೀವನ ಹೇಳಿ? ನಿಮ್ಮ ನೋಡಿದರೆ, ಎದ್ದ ಕೂಡಲೇ ನೋಡಿದರೆ ಮುಖದ ಮೇಲೆ ಪ್ರಸನ್ನತಾ ಇರಬೇಕದ, ಒಂದಿಷ್ಟು ಉತ್ಸಾಹ ಇರಬೇಕಲ್ಲ, ಬದುಕಬೇಕು ಅಂತನ್ನುವ ಭಾವ ನೋಡೋರಿಗೆ ಬರಬೇಕಲ್ಲ, ಹಂಗೆ ಬದುಕಿರಬೇಕದ. ಎಷ್ಟದ ಕಪ್ಪು ಮುಖ ಇದ್ರೇನು, ಕೆಂಪು ಮುಖ ಇದ್ರೇನು, ಸೌಂದರ್ಯ ತರೋದು ಬಣ್ಣಲ್ಲ, ಸೌಂದರ್ಯ ತರೋದು ಉತ್ಸಾಹ. ನಡೆದರೆ ಉತ್ಸಾಹ, ನುಡಿದ್ರೆ ಉತ್ಸಾಹ. ಉತ್ಸಾಹ ಅನ್ನೋದೇ ಧರ್ಮ ಇದೆ. ಇಂಥ ಸುಂದರ ಉತ್ಸಾಹವನ್ನ ಓಜಸ್ ಅಂತ ವರ್ಣಿಸಿದ್ರು. ಇದು ಧರ್ಮದ ಮೊದಲಾಂಗ, ಇದು ಮೊದಲನೆಯ ಅಂಗ, ಇದು ಧರ್ಮದ್ದು. ಧರ್ಮ ಈ ರೂಪದಲ್ಲಿ ವ್ಯಕ್ತ ಆಗ್ತದೆ ಜಗತ್ತಿನೊಳಗ. ನೀವು ನೋಡಿರಬೇಕು ಅಥವಾ ಕೇಳಿದಿರಿ, ದೊಡ್ಡ ದೊಡ್ಡ ಸಂತರು ಮಹಂತರು ಎಂಥ ಉತ್ಸಾಹ ಬದುಕಿನೊಳಗ. ಸುಮ್ಮನೆ ಮಾಡ ಮಸ್ತಾಗಿ ಮಾಡಿ, ಎಂಥ ಉತ್ಸಾಹ. ನಿಮಗೆ ಗೊತ್ತದ, ವಿನೋಬಾ ಭಾವೆ ಅಂತಿದ್ರು. ವಿನೋಬಾ ಭಾವೆಯವ್ರ ಹೆಸರು ನೀವೆಲ್ಲ ಕೇಳಿರಿ ಬಹುತೇಕ. ಬಹಳ ದೊಡ್ಡ ವ್ಯಕ್ತಿ ವಿನೋಬಾ ಭಾವೆ. ಮಹಾತ್ಮ ಗಾಂಧಿ ಬಹಳ ಕೊಂಡಾಡಿದರು ವಿನೋಬಾ ಭಾವೆಯನ್ನು. ಬಹಳ ದೊಡ್ಡ ವಿದ್ವಾಂಸರು, ಅಷ್ಟೇ ಮಹಾಸಂತ, ಸ್ವತಂತ್ರ ವಿಚಾರವಾದಿ. ಆತನ ಗ್ರಂಥಗಳು ಅಷ್ಟು ಅದ್ಭುತ, ಜೀವನನೂ ಅಷ್ಟೇ ಸುಂದರ. ಅವರು ಹಿಂಗಿದ್ರು. ನೋಡಬೇಕು ಹೆಂಗೆ ಬದುಕೋ ರೀತಿ ಹೇಗದ. ಸುಮಾರು 7-8 ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ. ತಮಗಾಗಿ ಎಲ್ಲ ಈ ಭಾರತದ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕಂತ ಭಾರತದ ಭೂಮಿಯನ್ನ ಸಂಗ್ರಹಿಸಿ ಇಲ್ಲದವರಿಗೆ ಕೊಡಬೇಕು ಅಂತ ಭೂದಾನ ಅಂತ ಶುರು ಮಾಡಿದರು. ಭೂದಾನ ಮಾಡಿದರು. ಅದನ್ನೆಲ್ಲ ಈ 7 ವರ್ಷಗಳ ಕಾಲ, 7-8 ವರ್ಷಗಳ ಕಾಲ ಇಡೀ ಭಾರತವನ್ನು ಸಂಚರಿಸಿದರು ಪಾದಚಾರಿಯಾಗಿ. ಮುದುಕ, ಸಣ್ಣವರು, ಇದು ವಯಸ್ಸಿನವರು, ಈಗ ತೆಳ್ಳಗೆ. ಆದರೆ ತಂದೇನಿಲ್ಲ, ಒಂದು ಮನೆ ಕಟ್ಟಲಿಲ್ಲ, ಒಂದು ಹೊಲ ಮಾಡಲಿಲ್ಲ, ಆದರೆ ಭಾರತವನ್ನೆಲ್ಲ ಸಂಚರಿಸಿ. ಹಿಂಗೆ ವಿನೋಬಾ ಭಾವೆ ಹೋಗ್ತಾ ಇದ್ರೆ ಭಾರತದ ಭಾಗ್ಯ ದೇವತೆ ನಡೀತದ ಅಂತನ್ನುವ ಭಾವ ಬರ್ತತ್ತೋ ಹಂಗ ಮನುಷ್ಯ. ವಿನೋಬಾ ಭಾವೆ ಎಂಥ ಉತ್ಸಾಹ. ಮಾಡಬೇಕು ಮಾಡಬೇಕು ಮಾಡಬೇಕು, ಎಲ್ಲರಿಗೂ ಭೂಮಿಯನ್ನು ಕೊಡಬೇಕು. ಅದು ಕನಸು ಎಂಥದ ಹೇಳಿ? ಎಂಥ ಉತ್ಸಾಹ ಅದಕ್ಕೆ. ಅದೇನಾಗ್ತದ ನಮ್ಮ ಕಡೆಯಿಂದ, ಇದೇನಾಗ್ತದ ನಮ್ಮ ಕಡೆಯಿಂದ, ಇದೇ ಅಧರ್ಮ. ಅಧರ್ಮ ಅಂದ್ರೆ ಅದು ಇದು ಅಧರ್ಮ ಅಲ್ಲ. ವಿಭೂತಿ ಹಚ್ಚದಿದ್ರೆ ಅಧರ್ಮ, ಕುಂಕುಮ ಹಚ್ಚದಿದ್ರೆ ಅಧರ್ಮ, ಅದು ಅಲ್ಲ. ಉತ್ಸಾಹ ಕಳ್ಕೊಂಡ್ರೆ ಅದೇ ಅಧರ್ಮ. ಬೇಕದ. ಏನೇ ಮಾಡ್ರಿ ಒಂದಿಷ್ಟು ಮಸ್ತಾಗಿರಬೇಕದ, ಉತ್ಸಾಹ ಇರಬೇಕು. ಅಂಥ ಉತ್ಸಾಹಿ ವಿನೋಬಾ ಭಾವೆ. ಅವರ ಜೀವನ ನೋಡಬೇಕು. ಅದೆಲ್ಲ ಆವಾಗೇನು ಬಹಳ ದೊಡ್ಡ ಇದೇನು ಇರಲಿಲ್ಲ, ಈಗಿನ ಹಂಗೆ ಯಾವುದು ಇರಲಿಲ್ಲ, ಯಾವ ರಸ್ತೆಗಳೇ ಸರಿಯಾಗಿರಲಿಲ್ಲ. ಅಂಥ ಕಾಲದಾಗ ತಿರುಗಾಡಿದ್ದು, ಚರಿಸಿದ್ದು. ವಿನೋಬಾ ಭಾವೆ ಜೀವನೋತ್ಸಾಹದ ಒಂದು ಉದಾಹರಣೆ ಅದ. ಹಾಗ ನಾವು ಈಗ ಮನೆಗೆ ಹೋಗ್ತೇವಲ್ಲ, ಬೇಜಾರ ಮಾಡ್ಕೋಬಾರ್ದು. ಏನೇ ಇರಲಿ, ಉತ್ಸಾಹದಿಂದ ಕೆಲಸ ಮಾಡಿದ್ರೆ ಕೆಲಸ ಇಮ್ಮಡಿ ಆಗ್ತದ, ಕೆಲಸ ಸುಲಭ ಆಗ್ತದೆ, ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಮತ್ತು ಕೆಟ್ಟ ಮನಸ್ಸಿನಿಂದ ಬೇಜಾರು ಮಾಡಿಕೊಂಡು